ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಹಣನ ನಾವು ಗಳಿಸೋಕೆ ಯಾವ ರೀತಿಯಲ್ಲಿ ಒಂದು ಪ್ಲಾನಿಂಗ್ ಮಾಡ್ತೀವಿ. ಬಟ್ ಹಣ ಕಳ್ಕೊಳಕ್ಕೆ ಅಂತ ಕೆಲವೊಂದು ಮೆಥಡ್ಗಳಿದೆ. ಆ ಒಂದು ಮೆಥಡ್ ಅಲ್ಲಿ ಒನ್ ಆಫ್ ದಿ ಮೆಥಡ್ ಇರುವಂತ ಒಂದು ಸ್ಟ್ರಾಟಜಿ ಏನಂತ ಹೇಳಿದ್ರೆ ಮಾರ್ಟಿಂಗೇಲ್ ಸ್ಟ್ರಾಟಜಿ ಅನ್ನೋ ಒಂದು ಸ್ಟ್ರಾಟಜಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ನೀವ್ ಅನ್ಕೊಬಹುದು, ಸತೀಶ್ ಅವರೇ ಹಣ ಮಾಡಕ್ ನೀವ್ ಹೇಳ್ಕೊಡಿ ಅಂತ ಹೇಳಿದ್ರೆ ನೀವ್ ನೋಡಿದ್ರೆ ಯಾಕೆ ಹಣ ಕಳ್ಕೊಳ್ಳೋ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದೀರಾ ಅಂತ ನೀವು ಕೇಳ್ಬೋದು. ಸುಮಾರು ಸಲ ನನ್ನ ವಿಡಿಯೋಗಳಲ್ಲಿ ಹೇಳ್ತಾ ಬರ್ತಿದ್ದೆ ಸ್ನೇಹಿತರೆ. ಏನಂತ ಹೇಳಿದ್ರೆ ಯಾವ್ದೇ ಒಂದು ಸ್ಟ್ರಾಟಜಿ ಇದೆ, ಯಾವ್ದೋ ಒಂದು ಇನ್ಫಾರ್ಮೇಶನ್ಸ್ ಇದೆ ಅಂತ ಹೇಳಿದ್ರೆ ಆ ಒಂದು ಇನ್ಫಾರ್ಮೇಶನ್ಸ್ ಒಳ್ಳೇದೋ ಕೆಟ್ಟದೋ ಅದು ಬೇರೆ ವಿಷಯ. ಬಟ್ ಆ ಒಂದು ಕೆಟ್ಟ ವಿಷಯ ಅಥವಾ ಒಳ್ಳೆ ವಿಷಯ ಇಟ್ಕೊಂಡು ನಿಮ್ಮ ಒಂದು ಬೆನಿಫಿಟ್ಗೆ ಯಾವ ರೀತಿ ಯುಟಿಲೈಸ್ ಮಾಡ್ಕೊಬೇಕು ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಈ ಒಂದು ವಿಡಿಯೋದ ಮುಖಾಂತರ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಮಾರ್ಟಿಂಗಲ್ ಅನ್ನೋ ಒಂದು ಸ್ಟ್ರಾಟಜಿ ಯಾವಾಗ ಶುರು ಆಯ್ತು ಅನ್ನೋಕ್ಕಿಂತ ಮುಂಚೆ ಇವಾಗ ನೀವು ಒಂದು ಟ್ರೇಡಿಂಗ್ ಅಥವಾ ಒಂದು ಟ್ರೇಡ್ಗೆ ಎಂಟರ್ ಆದ್ರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನು? ಆಬ್ವಿಯಸ್ಲಿ ಪ್ರಾಫಿಟ್ ಮಾಡ್ತೀರಾ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನೀವು ಬೈ ಮಾಡಿ ಸೆಲ್ ಮಾಡಿದ್ರೆ ಪ್ರಾಫಿಟ್, ಅಥವಾ ಸೆಲ್ ಮಾಡಿ ಶಾರ್ಟ್ ಸೆಲ್ ಮಾಡಿ ಬೈ ಮಾಡಿದ್ರೆ ಆಮೇಲೆ ಪ್ರಾಫಿಟ್ ಅಂತ ಈ ರೀತಿ ನೀವು ಅನ್ಕೊಂತೀರಾ. ಬಟ್ ನೀವು ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಏನ್ ಟ್ರೇಡಿಂಗ್ ಮಾಡ್ತೀರಾ, ನಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತೀರಾ, ಟ್ರೇಡಿಂಗ್ ಮಾಡ್ತೀರಾ, ಆ ಒಂದು ಟ್ರೇಡಿಂಗ್ ಅಂತ ಹೇಳಿದ್ರೆ ಫ್ಲಿಪ್ ಆಫ್ ದಿ ಕಾಯಿನ್ ಅಂತ ಹೇಳಿದ್ರೆ ಇಟ್ಸ್ ಎ ಪ್ರಾಬಬಿಲಿಟಿ ಗೇಮ್ ಅಂತ ಕರೀತಾರೆ. ಏನಕ್ಕೆ ಪ್ರಾಬಬಿಲಿಟಿ ಗೇಮ್ ಅಂತ ಹೇಳಿದ್ರೆ ನೀವು ಎಂಟರ್ ಆದ್ಮೇಲೆ ಯಾವುದೇ ಒಂದು ಸ್ಟ್ರಾಟಜಿಯಲ್ಲಿ ನೀವು ಎಂಟರ್ ಆದ್ಮೇಲೂ ಆ ಒಂದು ಸ್ಟ್ರಾಟಜಿ ನಿಮ್ಗೆ ಪ್ರಾಫಿಟ್ ಕೊಡುತ್ತೆ ಅಂತ ಯಾರು ಹೇಳಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇಟ್ಸ್ ಎ ಪ್ರಾಬಬಿಲಿಟಿ ಗೇಮ್. 50-50% ನೋಡಿ. ಈ ಒಂದು ಸ್ಲೈಡ್ ನೋಡ್ತಾರೆ, ಈ ಒಬ್ಬ ವ್ಯಕ್ತಿ ಫ್ಲಿಪ್ ಆಗ್ತಿದೆ, ಬಟ್ ಅವ್ನಿಗೆ ಯಾವ ರೀತಿ ಫ್ಲಿಪ್ ಆಗ್ತಿದೆ ಅಂತ ಅವ್ನಿಗೆ ಗೊತ್ತಿದೆ. ಬಟ್ ಆ ಫ್ಲಿಪ್ ಅಲ್ಲಿ ಬರುವಂತ ಹೆಡ್ಸ್ ಟೈಲ್ಸ್ ಅಂತ ಅವ್ನಿಗೆ 100% ಗೊತ್ತಿರೋದಿಲ್ಲ. ಈ ಒಂದು ಸಣ್ಣ ಒಂದು ಲಾಜಿಕ್ ನಿಮ್ಗೆ ಗೊತ್ತಾದ್ರೆ ಈ ಮಾರ್ಟಿಂಗಲ್ ಸ್ಟ್ರಾಟಜಿ ಸೂಪರ್ ಆಗಿ ಅರ್ಥ ಆಗುತ್ತೆ. ಅದನ್ನ ನಾವು ನನ್ನ ಒಂದು ಪರ್ಪಸ್ ಯಾವ ರೀತಿ ಯುಟಿಲೈಸ್ ಮಾಡ್ಕೊಂತಿದೀನಿ, ಅದನ್ನ ನೀವು ಯಾವ ರೀತಿ ಮಾಡ್ಕೊಬೇಕು ಅಂತ ನಾನು ಒಂದು ಐಡಿಯಾ ಕೊಡ್ತೀನಿ. ನೀವು ಇನ್ನೂ ಎನ್ಹಾನ್ಸ್ ಮಾಡ್ಕೊಂಡು ಜಾಸ್ತಿ ನಾಲೆಜ್ ನ ಕಲ್ತ್ಕೊಳಕ್ಕೆ ನೀವು ಪ್ರಯತ್ನ ಪಡಿ. ಜಸ್ಟ್ ಇದೇ ಒಂದು ವಿಡಿಯೋಗೆ ಸ್ಟಿಕ್ ಆಗಕ್ಕೆ ಹೋಗ್ಬೇಡಿ. ಓಕೆ, ಸರಿ. ಇದಾದ್ಮೇಲೆ ನಾನು ಆಲ್ರೆಡಿ ಹೇಳ್ಬಿಟ್ಟೆ, ಮತ್ತೆ ಹೇಳುವಂತ ರಿಕ್ವೈರ್ಮೆಂಟ್ ಇಲ್ಲ. ಆದ್ರೂ ಒಂದು ಸ್ಕ್ರೀನ್ ಅಲ್ಲಿ ಇರೋದ್ರಿಂದ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಸೊ ಟ್ರೆಡಿಷನಲ್ ಆಗಿ ಏನಂತಂದ್ರೆ ನಾವು ಒಂದು ಫ್ಲಿಪ್ ಈ ರೀತಿ ಒಂದು ಕಾಯಿನ್ ಹಾಕಿದ ತಕ್ಷಣ ನಮ್ಗೆ ಹೆಡ್ ಬರುತ್ತಾ ಟೈಲ್ ಬರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಬೆಟ್ಟಿಂಗ್ ಮಾಡ್ತೀರಿ. ಇವಾಗ ನೀವು ಕುದುರೆ ರೇಸು ಅದ್ರ ಜೊತೆಗೆ ಬೇರೆ ರೀತಿಯ ಒಂದು ಗ್ಯಾಂಬ್ಲಿಂಗು ಅಥವಾ ಈ ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ನೋಡಿರ್ತಾರೆ. ಅಲ್ಲಿ ಏನಂತ ಹೇಳಿದ್ರೆ ಬೆಟ್ಟಿಂಗ್ ಮಾಡ್ತಾ ಹೋಗ್ತಾರೆ. ಯಾವ್ದೋ ಒಂದು ಟೀಮ್ ವಿನ್ ಆಗ್ಬೇಕು, ಯಾವ್ದೋ ಒಂದು ಕುದುರೆ ವಿನ್ ಆಗ್ಬೇಕು ಅಂತ ಬೆಟ್ಟಿಂಗ್ ಮಾಡ್ತಾ ಹೋಗ್ತಾರೆ. ಬಟ್ ಆ ಒಂದು ಕುದುರೆ ಅಥವಾ ಆ ಒಂದು ಟೀಮ್ ವಿನ್ ಆಗುತ್ತಾ ಅಂತ ಈ IPL ಸೀಸನ್ ನೀವು ನೋಡಿದ್ರೆ ಸುಮಾರು ಬೆಟ್ಟಿಂಗ್ಗಳು ಆ ರೀತಿ ಆಗ್ತಾ ಇರುತ್ತೆ. ನನ್ನ ಒಬ್ಬ ಸ್ನೇಹಿತರ ಒಬ್ಬ ತಮ್ಮ ಸಹ ಇದೇ ರೀತಿ ಒಂದು ಬೆಟ್ಟಿಂಗ್ ಮಾಡಿ ಸುಮಾರು ಒಂದು 8-10 ಲಕ್ಷ ಕಳ್ಕೊಂಡಿದ್ದ. ಏನಂತ ಹೇಳಿದ್ರೆ ಹಣ ಹಾಕೋದು, ಲಾಸ್ ಆದ್ರೆ ಮತ್ತೆ ಹಾಕೋದು, ಮತ್ತೆ ಲಾಸ್ ಆದ್ರೆ ಮತ್ತೆ ಹಾಕೋದು, ಈ ರೀತಿ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ, ಆ ರೀತಿ ಒಂದು ಗ್ಯಾಂಬ್ಲಿಂಗ್ ಏನ್ ಮಾಡ್ತಾರೆ ಅದನ್ನ ನಾವು ಮಾರ್ಟಿಂಗಲ್ ಸ್ಟ್ರಾಟಜಿ ಅಂತ ಕರಿಬಹುದು. ಇದು ನನ್ನ ಈ ಒಂದು ಸ್ಟ್ರಾಟಜಿನ ನಾನು ನಮ್ಮ ಒಂದು ಟ್ರೇಡಿಂಗ್ ಅಥವಾ ಸ್ಟಾಕ್ ಮಾರ್ಕೆಟ್ಗೆ ಯಾವ ರೀತಿ ಲಿಂಕ್ ಮಾಡ್ಬೇಕಂತ ಒಂದು ಐಡಿಯಾ ಕೊಡ್ತೀನಿ ಈ ಒಂದು ಸ್ಲೈಡ್ ಮುಖಾಂತರ. ಓಕೆ, ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಯಾವಾಗ್ಲೂ ಒಂದೇ ಇರುತ್ತೆ, ಹೆಡ್ ಇರುತ್ತೆ ಅಥವಾ ಟೈಲ್ ಇರುತ್ತೆ. ನಾನು ಈಸಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ಹೆಡ್ಸ್ ಅಷ್ಟೇ ತಗೊಂಡಿದ್ದೀನಿ. ನೀವು ಒಂದು 10 ಸಲ ಒಂದು ಕಾಯಿನ್ ನ ಬೆಟ್ಟಿಂಗ್ ಅಥವಾ ಒಂದು ಫ್ಲಿಪ್ ಮಾಡಿದ್ರೆ, ಅಥವಾ ನೀವು 10 ಸಲ ಟ್ರೇಡಿಂಗ್ ಮಾಡಿದ್ರೆ, 10 ಟ್ರೇಡಿಂಗ್ ಮಾಡಿದ್ರೆ ಒಂದೇ ದಿವಸ ಅಲ್ಲ 10 ದಿವಸ ಅಂತ ಅನ್ಕೊಳ್ಳಿ. 10 ದಿವಸ ಟ್ರೇಡಿಂಗ್ ಮಾಡಿದ್ರೆ ನೀವು ಪ್ರತಿದಿನದ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಹೇಳಿದ್ರೆ ಹೆಡ್ಸ್ ಅಂತ ಅನ್ಕೊಳ್ಳಿ. ಅಥವಾ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ರೈಟ್ ಹೋಗ್ಬೇಕು ಅಂತ ನೀವು ಅನ್ಕೊಂತಿದ್ದ. ಬಟ್ ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ನೀವು ಪ್ರತಿ ಸಲ 500 ರೂಪಾಯಿ ಫಿಕ್ಸ್ಡ್ ಲಾಸ್ ಇಟ್ಕೊಂಡು ನೀವ್ ಏನ್ ಮಾಡ್ತಾರೆ, ರಿಸಲ್ಟ್ಸ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಬರ್ತಾರೆ, ಹೆಡ್ ಬೀಳ್ಬೇಕು ಅಂತ. ಮತ್ತೆ ಆಪೋಸಿಟ್ ಟೈಲ್ ಬೀಳ್ತಾ ಇರುತ್ತೆ. ಸೊ ಪ್ರತಿದಿನ ನೀವು 500 ಲಾಸ್ ಮಾಡ್ಕೊಂತ ಹೋಗ್ತಿದ್ರೆ ನಿಮ್ಮ ಒಂದು ಅಕ್ಯುಮುಲೇಟ್ ಆಗಿರುವಂತ ಲಾಸ್ ಅಥವಾ ಪ್ರಾಫಿಟ್ ಅನ್ನು ನೋಡ್ತಾ ಬರೋದು ಕಂಪ್ಲೀಟ್ ಒಂದು 9 ಸಲ ಲಾಸ್ ಆಯ್ತು ಅಂತ ಹೇಳಿದ್ರೆ 10ನೇ ಸಲ ಆಬ್ವಿಯಸ್ಲಿ ನಾನು ಹೇಳಿದ್ದೀನಿ, ನೀವು ಯಾವುದೇ ಸ್ಟ್ರಾಟಜಿ ತಗೊಂಡ್ರು 50-50% ನಿಮ್ಗೆ ರಿಸಲ್ಟ್ ಕೊಟ್ರು ಅಥವಾ ಸಕ್ಸಸ್ ರೇಟ್ ಕೊಟ್ರು ನೀವು 100% ಸ್ಟ್ರಾಟಜಿಯಲ್ಲಿ ನೀವು ಸಕ್ಸಸ್ ನ ಕಾಣ್ಬೋದು, ಹಣ ಮಾಡ್ಬೋದು ಅಂತ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಬರ್ತಿದೆ. ಈ ಒಂದು ಸ್ಲೈಡ್ ಅಲ್ಲಿ ನೀವು 10ನೇ ಸಲ ನೀವು ಹೆಡ್ ಅಂತ ಅಥವಾ ನೀವು ಟ್ರೇಡ್ಗೆ ಎಂಟರ್ ಆಗಿ ನೀವು ನಿಮ್ಮ ಒಂದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:2 ಅಥವಾ 500 ರೂಪಾಯಿ ಲಾಸ್ಗೆ 1000 ರೂಪಾಯಿ ಪ್ರಾಫಿಟ್ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಟ್ರೇಡ್ ಮಾಡ್ತಿದ್ರೆ, ನೀವು ಒಂದು 10ನೇ ಸಲ ನೀವು ಹೆಡ್ ಬಿತ್ತು ನೀವು 1000 ರೂಪಾಯಿ ಪ್ರಾಫಿಟ್ ಬಂದ್ರೆ ನೋಡಿ ನಿಮ್ಮ ಒಂದು ಪ್ರಾಫಿಟ್ ಆರ್ ಲಾಸ್ ಅಥವಾ ನಿಮ್ಮ ಲಾಸ್ ಎಷ್ಟಿದೆ, 3,500 ರೂಪಾಯಿ ಇದೆ, 3,500 rupees ಇದೆ. ಇದು ನಮ್ಮ ಟ್ರೆಡಿಷನಲ್ ಆಗಿ ನಾವು ಥಿಂಕ್ ಮಾಡುವಂತ ಒಂದು ಮೆಥಡ್. ಇದನ್ನ ನಾನು ಮಾರ್ಟಿಂಗಲ್ಗೆ ನಾವು ಯೂಟಿಲೈಸ್ ಮಾಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸಹ ಎಕ್ಸ್ಪ್ಲನೇಷನ್ಸ್ ಕೊಟ್ಬಿಡ್ತೀನಿ. ನೀವು ನೋಡ್ಬೋದು ಅದೇ ಎಕ್ಸ್ಪೆಕ್ಟೇಷನ್ ಅದೇ ರಿಸಲ್ಟ್ಸ್ ಇದೆ. ಬಟ್ ಇದ್ರಲ್ಲಿ ಒಂದೇ ಒಂದು ಸಣ್ಣ ಒಂದು ಮಾರ್ಟಿಂಗಲ್ ಸಿಸ್ಟಮ್ ಪ್ರಕಾರ ಅವ್ರ ವ್ಯಕ್ತಿ ಯಾರು ಒಂದು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ನು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಪ್ರತಿ ಸಲ ಲಾಸ್ ಮಾಡ್ತಿರಲ್ಲ ಆ ಲಾಸ್ ನ ಮಲ್ಟಿಪಲ್ ಮಾಡ್ತಾ ಹೋಗಿ. ಸೊ 10 ಸಲದಲ್ಲಿ ನೀವು 1 ಸಲ ಪ್ರಾಫಿಟ್ ಬಂತ ಹೇಳಿದ್ರು ಅಥವಾ ನಿಮ್ಮ ಒಂದು ವಿನ್ನಿಂಗ್ ಸೈಡ್ ನೀವು ಹೋದ್ರು ನಿಮ್ಮ ಹಣ ನೀವು ಎಷ್ಟು ಲಾಸ್ ಮಾಡಿದ್ರೆ ಅವಷ್ಟು ರಿಕವರ್ ಆಗಿ ನೀವು ಪ್ರಾಫಿಟ್ ಅಲ್ಲಿ ಬರ್ತೀರಾ ಅಂತ ಈ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅದರ ಮುಖಾಂತರ ಹೋದ್ರೆ ನೋಡಿ ಪ್ರತಿ ಸಲ ನೀವು 500 ರೂಪಾಯಿ ಲಾಸ್ ಆಯ್ತು ಅಂತ ಹೇಳಿದ್ರೆ ಹೆಡ್ಸ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರ,
ಟೇಲ್ ಬೀಳುತ್ತೆ, 500 ರೂಪಾಯಿ ಲಾಸ್ ಆಗುತ್ತೆ. ನೆಕ್ಸ್ಟ್ ಹೆಡ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, 1000 ರೂಪಾಯಿ, ಇದನ್ನ ಡಬಲ್ ಮಾಡ್ತಾ ಹೋಗ್ತೀರಾ, 500, 1000, 1000, 2000, 2000, 4, 4, 8, 16 ಈ ರೀತಿ ಮಲ್ಟಿಪಲ್ ಆಗ್ತಾ ಹೋಗ್ತೀರಾ. ಸೊ ನೀವು 10 ಸಲದಲ್ಲಿ 9 ಸಲ ಲಾಸ್ ಆದ್ರೂ ನೀವು ನೋಡ್ಬೋದು ನಿಮ್ಮ ಲಾಸು 2.5 ಲಕ್ಷ ಅಂತ ಅನ್ಕೊಳ್ಳಿ, 2,55,000 ಅಂತ ಅನ್ಕೊಳ್ಳಿ. ಸೊ 2,55,500 ರೂಪೀಸ್ ಇದ್ರು ನೀವು 10ನೇ ಸಲ ಏನಾದ್ರು ವಿನ್ ಆದ್ರೆ ನೀವು ನೋಡಿ 9 ದಿವಸ ಏನ್ ಲಾಸ್ ಆಗುತ್ತೆ ಅವಷ್ಟು ರಿಕವರ್ ಆಗಿ ನಿಮ್ಗೆ ಪ್ರಾಫಿಟ್ ಬರುತ್ತೆ ಅನ್ನುವ ಈ ಒಂದು ಲಾಜಿಕ್ ನ ಈ ನಮ್ಮ ಮಾರ್ಟಿಂಗಲ್ ಸಿಸ್ಟಮ್ ಮುಖಾಂತರ ಹೇಳ್ತಾರೆ. ಸತೀಶ್ ಅವರೇ, ನೀವು ಹಣನ ಕಳ್ಕೊಳಕ್ಕೆ ಒಂದು ಮೆಥಡ್ ಹೇಳ್ಕೊಡ್ತಾ ಇದೀರಾ ಅಂತ ನೀವು ಹೇಳ್ಬೋದು. ಎಸ್, 100%. ನಾ ಹೇಳಿದೀನಿ, ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇರ್ಬೇಕಾದ್ರೆ ನೀವು ಒಳ್ಳೇದಕ್ಕಿಂತ ಕೆಟ್ಟದ್ ಏನೇನಿದೆ ಅಂತ ತಿಳ್ಕೊಂಡ್ರೆ ಸ್ನೇಹಿತರೆ, ನೀವು ಆ ಒಂದು ಇಂಡಸ್ಟ್ರಿ ಅಥವಾ ಆ ಒಂದು ಸೆಕ್ಟರ್ ಅಲ್ಲಿ ಸರ್ವೈವ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಪೊಲಿಟಿಕ್ಸ್ ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಪೊಲಿಟಿಕ್ಸ್ ಅಲ್ಲಿ ಒಳ್ಳೇದಕ್ಕಿಂತ ಕೆಟ್ಟದ್ ಜಾಸ್ತಿ ಇರುತ್ತೆ. ನೀವು ಕೆಟ್ಟದ್ ಏನಂತ ತಿಳ್ಕೊಬೇಕು, ಅಲ್ಲಿ ಏನಾಗ್ತಿದೆ ಅಂತ. ಅದೇ ರೀತಿ ಈ ಮಾರ್ಟಿಂಗಲ್ ಸ್ಟ್ರಾಟಜಿ ಸಹ ತುಂಬಾ ಒಂದು ಕೆಟ್ಟದಾಗಿರುವಂತ ಒಂದು ಲಾಜಿಕ್ ಇದೆ ಅಂತ ಹೇಳ್ಬೋದು. ಈ ರೀತಿ ಒಂದು ಲಾಸ್ ನ ಮಲ್ಟಿಪಲ್ ಆಗ್ತಾ ಹೋದ್ರೆ. ಎಸ್, ಇದನ್ನ ನಾವು ನಮ್ಮ ಒಂದು ಪರ್ಪಸ್ಗೆ ಯಾವ ರೀತಿ ಯುಟಿಲೈಸ್ ಮಾಡ್ಬೇಕು ಅಂತ ನಾನು ಸಹ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ, ನೀವು ಜಸ್ಟ್ ನೋಡ್ಕೊಂಡು ಕೇಳ್ಕೊಂತ ಬನ್ನಿ. ಈ ಒಂದು ಸ್ಟ್ರಾಟಜಿನ ಇಂಟ್ರೊಡ್ಯೂಸ್ ಮಾಡಿದ್ ಬಂದು ಪಾಲ್ ಪಿರೆ ಲೆವಿ ಅನ್ನೋ ಒಂದು ಪರ್ಸನ್, ಫ್ರಾನ್ಸ್ ಅಲ್ಲಿ ಮ್ಯಾಥಮೆಟಿಷಿಯನ್ ಆಗಿರುವಂತ ಈ ವ್ಯಕ್ತಿ 18th ಸೆಂಚುರಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇದನ್ನ ಪ್ಯೂರ್ಲಿ ಒಂದು ಗ್ಯಾಂಬ್ಲರ್ ಮೈಂಡ್ ಸೆಟ್ ಪರ್ಪಸ್ಗೋಸ್ಕರ ಈ ಒಬ್ಬ ವ್ಯಕ್ತಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಗ್ಯಾಂಬ್ಲಿಂಗ್ ಮಾಡಿದ್ರೆ ಯಾವ ರೀತಿ ಗ್ಯಾಂಬ್ಲಿಂಗ್ ನ ಮಾಡ್ಬೋದು, ಹೆಂಗ್ ನಾವು ಹಣನ ಡಬಲ್ ಮಾಡ್ತಾ ಹೋಗ್ಬೋದು ಅಂತ ಒಂದು ಸ್ಟ್ರಾಟಜಿ ಮುಖಾಂತರ ಈ ಲಾಜಿಕ್ ನ ಎಕ್ಸ್ಪ್ಲನೇಷನ್ಸ್ ಕೊಡ್ತಾನೆ. ಬಟ್ ಆಗಿನ ಕಾಲದಲ್ಲಿ ಎಷ್ಟು ಒಂದು ಸಕ್ಸಸ್ ರೇಟ್ ಕಾಣುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಈಗಿನ ಸಿಚುವೇಶನ್ಸ್ ಅಲ್ಲಿ ನಾವು ಯಾವ ರೀತಿ ಮಾಡಿಫೈ ಮಾಡ್ಬೋದು ಅಂತ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಜಸ್ಟ್ ಒಂದು ಲಾಜಿಕ್ ನ ತಿಳ್ಕೊಳ್ಳಿ. ಈ ಒಂದು ಲಾಜಿಕ್ ಅಥವಾ ಈ ಒಂದು ಸ್ಟ್ರಾಟಜಿ ಪ್ರಕಾರ ಈ ಒಬ್ಬ ವ್ಯಕ್ತಿ ಏನಂತ ಹೇಳಿದ್ರೆ, ನೀವು ಪ್ರತಿ ಸಲ ಬೆಟ್ಟಿಂಗ್ ಅಥವಾ ಪೊಸಿಷನ್ ಸೈಜಿಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕಂಪಾರಿಸನ್ ಮಾಡಿದ್ರೆ ಏನ್ ಲಿಂಕ್ ಮಾಡ್ತಾ ಇದೀನಿ, ಅದನ್ನ ನೀವು ಲಾಸ್ ಆದ ಡಬಲ್ ಮಾಡ್ತಾ ಹೋಗಿ. ಸೊ ಒಂದು ಸಲ 10 ದಿವಸದಲ್ಲಿ ಒಂದು ದಿವಸ ನೀವು ಪ್ರಾಫಿಟ್ ಮಾಡಿದ್ರೆ ನೀವು 100% ಹಣ ಮಾಡ್ಬೋದು ಅಂತ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ನಾನು ಪ್ರೀವಿಯಸ್ ಸ್ಲೈಡ್ ಶೇರ್ ಮಾಡಿದ್ರೆ ಅದೇ ಲಾಜಿಕ್ ನ ಇಟ್ಕೊಂಡು ಈ ಒಬ್ಬ ವ್ಯಕ್ತಿ ಈ ರೀತಿ ಲಾಜಿಕ್ ನ ಕೊಡ್ತಾನೆ. ಅದ್ರ ಜೊತೆಗೆ ಈ ಒಂದು ಮಾರ್ಟಿಂಗಲ್ ಸ್ಟ್ರಾಟಜಿಲಿ ಇರುವಂತ 4 ಒಂದು ಬೇಸಿಕ್ ಅಸಂಪ್ಷನ್ಸ್ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ 10 ಸಲ ಟ್ರೇಡಿಂಗ್ ಮಾಡಿದ್ರೆ 1 ಸಲ ಏನಾದ್ರು ವಿನ್ ಆಯ್ತು ಅಂತ ಹೇಳಿದ್ರೆ ಅವನ ಒಂದು ಕಂಪ್ಲೀಟ್ ಒಂದು ಲೈಫ್ ಬೇಕಾಗಿರುವಂತ ಒಂದು ಅಷ್ಟು ಹಣನ ಅವರು ಒಂದೇ ಒಂದು ವಿನ್ನಿಂಗ್ ಅಲ್ಲಿ ಗೆಲ್ಬಹುದು ಅಂತ ಒಂದು ಲಾಜಿಕ್ ಕೊಡ್ತಾನೆ ಈ ನಮ್ಮ ವ್ಯಕ್ತಿ, ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸೊ ಪಾಲ್ ಅವರು. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ಅಥವಾ ಈ ಒಂದು ಮಾರ್ಟಿಂಗಲ್ ಒಂದು ಅಸಂಪ್ಷನ್, ಸೆಕೆಂಡ್ ಅಸಂಪ್ಷನ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ 10 ಸಲ ಆದ್ರೆ 10 ಸಲನೂ ಲಾಸ್ ಆಗ್ತಾನೆ ಅಂತ ಹೇಳಕ್ಕೆ ಬರೋದಿಲ್ಲ ಅನ್ನೋ ಒಂದು ಲಾಜಿಕ್ ಸಹ ಕೊಡ್ತಾನೆ. ಅದ್ರ ಜೊತೆಗೆ ಗ್ಯಾಮ್ಲರ್ ಅಲ್ಲಿ ಅಥವಾ ಈ ಒಂದು ಮಾರ್ಟಿಂಗಲ್ ಸ್ಟ್ರಾಟಜಿ ಬೇಸಿಕಲಿ ಇಟ್ಸ್ ಎ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಇರುವಂತ ವ್ಯಕ್ತಿಗೆ ಅಂತಾನೆ ಹೇಳ್ಬೋದು. ಬಟ್ ನಾವು ಗ್ಯಾಮ್ಲರ್ ಅಲ್ಲ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಿಮ್ ಜೊತೆ ಶೇರ್ ಮಾಡ್ತಾ ಇದೀವಿ. ಸೊ ಗ್ಯಾಮ್ಲಿಂಗ್ ಯಾರು ಮಾಡ್ತಾರೆ ಈ ಒಂದು ಸ್ಟ್ರಾಟಜಿ ಮುಖಾಂತರ, ಅವ್ರ ಹತ್ರ ಅನ್ಲಿಮಿಟೆಡ್ ವೆಲ್ತ್ ಅಥವಾ ಹೇಳ್ಕೊಳಷ್ಟು ಆಗದಿರೋಷ್ಟು ಒಂದು ಆಸ್ತಿಗಳಿದೆ ಅಂತ ಒಂದು ಲಾಜಿಕ್ ನ ಸಹ ಕೊಡ್ತಾರೆ. ಬಟ್ ಆ ರೀತಿ ಯಾವ್ದಕ್ಕೂ ಯಾರಿಗೂ ಇರಕ್ ಬರೋದಿಲ್ಲ ಅಂತ ಹೇಳ್ಬೋದು, ಬಟ್ ಲಿಮಿಟೆಡ್ ಆಗಿರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಮಾರ್ಟಿಂಗಲ್ ಸ್ಟ್ರಾಟಜಿ ಫಾರೆಕ್ಸ್ ಗೆ ಸಖತ್ತಾಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಗೆ ಒಂದು ಆಪೋಸಿಟ್ ಆಗಿ ವರ್ಕ್ ಆಗುತ್ತೆ ಅಂತ ಸಹ ಒಂದು ಲಾಜಿಕ್ ಸಹ ಅಸಂಪ್ಷನ್ ಕೊಡ್ತಾರೆ. ಏನಕ್ಕೆ ಹೇಳಿದ್ರೆ, ಯಾವುದೇ ಒಂದು ಸ್ಟಾಕ್ ಅಲ್ಲಿ ನೀವು ಈ ರೀತಿ ಟ್ರೇಡಿಂಗ್ ಈ ಒಂದು ಮಾರ್ಟಿಂಗಲ್ ಸ್ಟ್ರಾಟಜಿನ ಯುಟಿಲೈಸ್ ಅಥವಾ ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡಿದ್ರೆ ಆ ಒಂದು ಸ್ಟಾಕ್ ಇವತ್ತಿನ ನಾಳೆ ಝೀರೋ ಆಗುವಂತ ಚಾನ್ಸಸ್ ಇರುತ್ತೆ, ಡಿ ಲಿಸ್ಟಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ನೀವು ಸುಮಾರು ಸ್ಟಾಕ್ ಗಳು ನೋಡಬಹುದು, ಡಮ್ಮಿ ಸ್ಟಾಕ್ ಗಳಾಗಿರುತ್ತೆ. ಓಕೆ, ಅದೇ ಫಾರೆಕ್ಸ್ ಬಂದ್ರೆ ಫಾರಿನ್ ಕರೆನ್ಸಿಗಳು ಯಾವುದೇ ಒಂದು ಕಾರಣಕ್ಕೂ 99.999% ಝೀರೋ ಆಗಲ್ಲ ಅನ್ನೋ ಒಂದು ಲಾಜಿಕ್ ಸಹ ಕೊಡ್ತಾನೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ಟ್ರಾಟಜಿ ಲಾಸ್ಗೆ ಇರುವಂತ ಒಂದು ಸ್ಟ್ರಾಟಜಿನ ನಾವು ಪ್ರಾಫಿಟ್ಗೆ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ. ನೀವು ಸಹ ಇನ್ನು ಜಾಸ್ತಿ ಈ ಒಂದು ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಷಯ. ಯಾವುದೇ ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಜಸ್ಟ್ ಟೈಮ್ ಪಾಸ್ ಅಲ್ಲ, ನೀವು ಇನ್ನೂ ಹೆಚ್ಚಿನ ರಿಸರ್ಚ್ ಮಾಡಿ ಆ ಟಾಪಿಕ್ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅದನ್ನ ನನ್ನ ಒಂದು ರಿಕ್ವೈರ್ಮೆಂಟ್ ಯಾವ ರೀತಿ ಬೇಕು ಅಂತ ಅನ್ನೋದನ್ನ ಥಿಂಕ್ ಮಾಡಿದ್ರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ ವಿನ್ ಆಗಕ್ಕೆ ಆಗುತ್ತೆ. ಇಲ್ಲ ಟೈಮ್ ಪಾಸ್ ತರ ಸುಮ್ಗೆ ಫಾರ್ವರ್ಡ್ ಮಾಡ್ಕೊಂತ ಹೋದ್ರೆ ಹೆಲ್ಪ್ ಆಗೋದಿಲ್ಲ. ಓಕೆ, ಈ ಒಂದು ಸಾರಿ ಈ ಒಂದು ಮಾರ್ಟಿಂಗಲ್ ಸ್ಟ್ರಾಟಜಿನ ನಾವು ನಮ್ಮ ಒಂದು ಪರ್ಪಸ್ಗೆ ಯಾವ ರೀತಿ ಯುಟಿಲೈಸ್ ಮಾಡ್ಬೇಕು ಅಂತ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಓಕೆ, ಸೊ ಯುಟಿಲೈಸ್ ಮಾಡಕ್ಕೆ ಯಾವ ರೀತಿ ಅಂತ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಈ ಒಂದು ಮಾರ್ಟಿಂಗಲ್ ಸ್ಟ್ರಾಟಜಿ ಆಲ್ರೆಡಿ ಹೇಳ್ದಂಗೆ ಆ ಒಬ್ಬ ಪಾಲ್ ಅನ್ನೋ ಒಂದು ವ್ಯಕ್ತಿ ಯಾವ ಇಂಟ್ರೊಡ್ಯೂಸ್ ಮಾಡಿದಾನೆ, ಅವನು ಲಾಸ್ ಆಗ್ತಾ ಇದ್ರೆ ನೀವು ಮಲ್ಟಿಪಲ್ ಮಾಡ್ತಾ ಹೋಗಿ ಅಂತ ಹೇಳ್ತಾನೆ. ಗುರು ಇದು ಈ ರೀತಿ ಆಗಲ್ಲಪ್ಪ, ನಾವು ಪ್ರಾಫಿಟ್ ಮಾಡ್ಕೊಂತೀವಿ ಅಂತ ನೀವ್ ಹೇಳ್ಬೇಕು. ಏನಂತ ಹೇಳಿದ್ರೆ, ಯಾವುದೇ ಒಂದು ಸ್ಟಾಕ್ ಎಂಟರ್ ಆದ್ಮೇಲೆ ಆ ಒಂದು ಸ್ಟಾಕ್ ನಿಮ್ಗೆ ಪ್ರಾಫಿಟ್ ಕೊಡ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಪಿರಮಿಡ್ ಅಂತ ಏನ್ ಕರೀತಾರೆ, ಆ ಒಂದು ಪಿರಮಿಡ್ ಸ್ಟೇಜ್ ಅಲ್ಲಿ ನೀವೇನ್ ಮಾಡಿ ನಿಮ್ಮ ಒಂದು ಲಾಟ್ ಸೈಜ್ ನ ಮಲ್ಟಿಪಲ್ ಮಾಡ್ತಾ ಹೋಗಿ. ಸೊ ಅಲ್ಲಿಗೆ ನಿಮ್ಗೆ ಪ್ರಾಫಿಟ್ ಡಬಲ್ ಆಗ್ತಾ ಹೋಗುತ್ತೆ. ಅದನ್ನ ನಾನು ಚಾರ್ಟ್ ಸಹ ಎಕ್ಸ್ಪ್ಲೇನ್ ಕೊಡ್ತೀನಿ ಒನ್ ಆಫ್ ದಿ ಸ್ಟಾಕ್ ಅಲ್ಲಿ. ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿನ ನೀವು ಸ್ಟಾಕ್ ನ ನೀವು ಬೈ ಮಾಡ್ತಿದ್ರೆ ಆಬ್ವಿಯಸ್ಲಿ ನೀವು ಡೆಲಿವರಿಯಾಗಿ ನೀವು ಶಾರ್ಟ್ ಸೇಲ್ ಮಾಡಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನೀವು ಬೈಯಿಂಗ್ ಮಾಡ್ತಿದ್ರೆ ಲಾಂಗ್ ಟರ್ಮ್ಗೆ ಈ ಒಂದು ಸ್ಟ್ರಾಟಜಿ ಮುಖಾಂತರ ನೀವು ಪರ್ಸೆಂಟೇಜ್ ಅಪ್ ಮೂವ್ ಆಗ್ತಾ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಸತೀಶ್ ಅವರೇ ತುಂಬಾ ಜಾಸ್ತಿ ಆಯ್ತು ಥಿಯರಿ ಅಂತ ಹೇಳ್ಬೋದು. ಓಕೆ, ಸೊ ಯಾವ್ದೇ ಒಂದು ಸ್ಟಾಕ್ ಹಿಂಗ್ ಹೋಗಲ್ಲ, ನಾ ಸುಮಾರು ಸಲ ಎಕ್ಸ್ಪ್ಲನೇಷನ್ಸ್ ಮಾಡಿದೆ. ಅದಕ್ಕೆ ಆದಂತ ಒಂದು ಲಾಜಿಕ್ ಇದೆ. ಆ ಲಾಜಿಕ್ ಏನಂತ ಹೇಳಿದ್ರೆ, ಈ ರೀತಿ ಮೂವ್ಮೆಂಟ್ ಆಗುತ್ತೆ, ಒಂದ್ ಸ್ವಲ್ಪ ರಿಟ್ರೇಸ್ಮೆಂಟ್ ಬರುತ್ತೆ, ಸುಮಾರು ಜನ ಸೆಲ್ಲರ್ಸ್ ಬರ್ತಾರೆ, ಮತ್ತೆ ಹೊಸ ಬೈಯರ್ಸ್ ಬರ್ತಾರೆ,
ಮತ್ತೆ ಒಂದಷ್ಟು ಜನ ಸೆಲ್ ಮಾಡ್ತಾರೆ, ಮತ್ತೆ ಒಂದಷ್ಟು ಜನ ಬೈಯರ್ಸ್ ಮಾಡ್ತಾರೆ, ಈ ರೀತಿ ಒಂದು ಸರ್ವಿಸ್ ಮಾಡ್ತಾರೆ. ಈ ರೀತಿ ಒಂದು ಈಚ್ ಫೇಸಸ್ ಅಲ್ಲಿ ಏನಿದೆ ನೀವ್ ಏನ್ ಮಾಡ್ಬೇಕು, ಒಂದು ರೀಟ್ರೇಸ್ಮೆಂಟ್ ಅಂತ ಏನ್ ಕರೀತಾರಲ್ಲ, ಸೊ ಒಂದು ರೀಟ್ರೇಸ್ಮೆಂಟ್ ಅಲ್ಲಿ ನೀವ್ ಏನ್ ಮಾಡ್ಬೇಕು, ನಿಮ್ಮ ಒಂದು ಬೆಟ್ಟಿಂಗ್ ನ ಡಬಲ್ ಮಾಡ್ತಾ ಹೋಗ್ಬೇಕು. ಸೊ ಅಲ್ಲಿ ಲಾಜಿಕ್ ಏನಂತ ಹೇಳಿದ್ರೆ, ನೀವೊಂದು 100 ಶೇರ್ ನ ಬೈ ಮಾಡ್ಬೇಕಾದ್ರೆ ಒಂದೇ ಸಲ ಈ ಲೆವೆಲ್ಗೆ 100 ಶೇರ್ ನ ಬೈ ಮಾಡಕ್ಕೆ ಹೋಗ್ಬಿಡಿ. ಬಿಕಾಸ್ ನಿಮ್ಗೆ ಗೊತ್ತಿಲ್ಲ ನಾಳೆ ಅಪ್ ಹೋಗುತ್ತಾ ಡೌನ್ ಆಗುತ್ತಾ. ನೀವೇನ್ ಮಾಡಿ 50 ಸ್ಟಾಕ್ ನ ಇಲ್ಲಿ 50 ಕ್ವಾಂಟಿಟಿನ ಇಲ್ಲಿ ಬೈ ಮಾಡಿ. ನೆಕ್ಸ್ಟ್ ಒಂದು ರೀಟ್ರೇಸ್ಮೆಂಟ್ ಬಂತಂದ್ರೆ ಇಲ್ಲೊಂದು 20ನ ಬೈ ಮಾಡಿ. ನೆಕ್ಸ್ಟ್ ಈ ರೀತಿ ಒಂದು ಬಂತಂದ್ರೆ ಇಲ್ಲೊಂದು 10 ಬೈ ಮಾಡಿ. ಸೊ ಇಷ್ಟಾಯ್ತು 85. ಈ ರೀತಿ ಮತ್ತೆ ಒಂದು ಆಯ್ತು ಅಂದ್ರೆ ಅಲ್ಲೊಂದು 20 ಬೈ ಮಾಡಿ. ಸೊ ರೀತಿ ಅಪ್ ಟ್ರೆಂಡ್ ಹೋಗ್ತಾ ಇದ್ರೆ ಒಂದು ಸರ್ಟನ್ ಪಾಯಿಂಟ್ ಅಲ್ಲಿ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಸಹ ಹೆಚ್ಚಿಗೆ ಆಗುತ್ತೆ. ಅದ್ರ ಜೊತೆಗೆ ನೀವು ಈ ಒಂದು 100 ಕ್ವಾಂಟಿಟಿ ನೀವು ಏನ್ ಟ್ರೇಡ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಒನ್ ಶಾರ್ಟ್, ಇನ್ ಕೇಸ್ ಏನಾದ್ರು 100 ಇಲ್ಲೇ ಬೈ ಮಾಡಿ ರಿವರ್ಸ್ ಹೊಡೆದು ಸ್ಟಾಪ್ ಲಾಸ್ ಹಿಟ್ ಆಗಿ ಮೇಲೆ ಹೋಯ್ತು ಅಂದ್ರೆ ರಿಸ್ಕ್ ಅಲ್ವಾ. ಅದಕ್ಕೋಸ್ಕರ ನೀವು ಒಂದು ಈ ರೀತಿಯ ಸ್ಟ್ರಾಟಜಿಗಳು ಲೂಪ್ ಹೋಲ್ಸ್ ಇದ್ರೂ ಅದನ್ನ ನೀವು ನಿಮ್ಮ ಒಂದು ಬೆನಿಫಿಟ್ ಯಾವ ರೀತಿ ಮಾಡ್ಕೊಬೇಕು ಅಂತ ನೀವು ಪ್ಲಾನಿಂಗ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುವಂತ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು. ಸೊ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಈ ಒಂದು ಸ್ಟ್ರಾಟಜಿನ ನೀವು ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಗೆ ಯೂಟಿಲೈಸ್ ಮಾಡಿದ್ರೆ ಸ್ಟಾಕ್ ಅಲ್ಲಿ ತುಂಬಾ ಒಂದು ಹೆಲ್ಪ್ ಆಗುವಂತ ಒಂದು ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು. ಅದನ್ನ ನಾನು ಚಾರ್ಟ್ ಸಹ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ, ನಿಮ್ಗೆ ಒಂದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಸೊ ನಿಮ್ಗೆ ಏನಾದ್ರು ನನ್ನ ಸರ್ವಿಸಸ್ ಬೇಕಿತ್ತಂದ್ರೆ ಸ್ಲೈಡ್ ಅಲ್ಲಿ ಯಾವ ಸರ್ವಿಸಸ್ ಬೇಕಂತ ನೋಡ್ಕೊಂಡು ನೀವು ಡಿಸಿಷನ್ ಮಾಡಬಹುದು. ಓಕೆ, ಸೊ ಇದನ್ನ ನಾನು ಅಡ್ವಾನ್ಸ್ಡ್ ಎನ್ಜಿಮ್ ಅನ್ನೋ ಒಂದು ಸ್ಟಾಕ್ ನಾನು ಪಿಕ್ ಮಾಡಿದ್ದೀನಿ. ಸೊ ನೀವು ಲಾಸ್ಟ್ 1.5 year ಇಂದ ನೀವು ಟ್ರೇಡಿಂಗ್ ಜರ್ನಿನ ನೋಡಿದ್ರೆ ಅಥವಾ ಸ್ಟಾಕ್ ಮಾರ್ಕೆಟ್ ಜರ್ನಿ ನೋಡಿದ್ರೆ, ಯಾವ ಒಂದು ಡಮ್ಮಿ ಸ್ಟಾಕ್ಗಳು, ಡುಬಾಕ್ ಸ್ಟಾಕ್ ಅಂತ ಕರೀತಾರೆ, ಅವಷ್ಟು ಡುಬಾಕ್ ಸ್ಟಾಕ್ಗಳು ಡಬಲ್ ಟ್ರಿಪಲ್ ಆಗಿರುವಂತ ಚಾನ್ಸಸ್ಗಳು ಇದೆ. ಆ ರೀತಿಯ ಸ್ಟಾಕ್ಗಳಲ್ಲಿ ನೀವು ಧೈರ್ಯ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ರಿಸ್ಕಿ ಆಗಿರುವಂತ ಒಂದು ಕೆಲಸ ಅಂತ ಹೇಳ್ಬೋದು. ಸೊ ಆ ಒಂದು ರಿಸ್ಕ್ ನ ಕಡಿಮೆ ನೋಡಿ, ಝೀರೋ ಅಂತೂ ಮಾಡಕ್ಕಾಗಲ್ಲ ರಿಸ್ಕ್ ಸ್ಟಾಕ್ ಮಾರ್ಕೆಟ್. ಆ ಒಂದು ರಿಸ್ಕ್ ನ ಕಡಿಮೆ ಹೆಂಗ್ ಮಾಡ್ಕೊಬಹುದು ಅಂದ್ರೆ, ಈ ರೀತಿ ಒಂದು ಮಾರ್ಟಿಂಗಲ್ ಸ್ಟ್ರಾಟಜಿಗಳನ್ನ ಯೂಟಿಲೈಸ್ ಮಾಡ್ಕೊಂಡು ತುಂಬಾ ಹೆಲ್ಪ್ ಆಗುವಂತ ಒಂದು ಇನ್ಫಾರ್ಮೇಶನ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಮಾರ್ಟಿಂಗಲ್ ಸ್ಟ್ರಾಟಜಿ ಏನ್ ಹೇಳ್ತಾರೆ, ಯಾವುದೇ ಒಂದು ಸ್ಟಾಕು ಅಥವಾ ಒಂದು ಯಾವುದೇ ಒಂದು ಬೆಟ್ಟಿಂಗ್ ಮಾಡ್ತಿದ್ರೆ ಈ ರೀತಿ ಲಾಸ್ ಆಯ್ತು ಅಂತ ಹೇಳಿದ್ರೆ ಡಬಲ್ ಮಾಡ್ತಾ ಹೋಗು ಅಂತಾರೆ. ಬಾಸ್ ಆ ರೀತಿ ನಾವು ಬಾಡಕ್ ಇಷ್ಟ ಅಲ್ಲಪ್ಪ, ನಾವು ಪ್ರಾಫಿಟ್ ಅಲ್ಲಿ ಮಾಡ್ತೀವಿ ಅಂತ ನೀವ್ ಹೇಳ್ಬೇಕು. ನೀವೇನ್ ಮಾಡಿ ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟಾಕ್ ಆಡಿ ಹೇಳಿದಂಗೆ ಈ ರೀತಿ ಇರ್ಬೇಕಾದ್ರೆ ನೀವು ಆವರೇಜ್ ಮಾಡ್ತಾ ಹೋಗಿ, ನಿಮ್ಮ ಪ್ರಾಫಿಟ್ ನ ಆವರೇಜ್ ಮಾಡ್ತಾ ಇನ್ಕ್ರೀಸ್ ಮಾಡ್ತಾ ಹೋಗಿ. ಅದೇ ಲಾಜಿಕ್ ನ ನಾನು ಈ ನಮ್ಮ ಅಡ್ವಾನ್ಸ್ ಎಂಜಿಮ್ ಅನ್ನೋ ಒಂದು ಸ್ಟಾಕ್ ಅಲ್ಲಿ ಏನಿಗೆ ನೀವು ಕೇಳ್ಬೋದು, ಈ ಸತೀಶ್ ಅವರು ಅಡ್ವಾನ್ಸ್ ಎಂಜಿಮ್ ಏನಿಗೆ ತಗೊಂಡಿದ್ದೀರಾ ಅಂದ್ರೆ, ಈ ಒಂದು ಸ್ಟಾಕ್ ಅಲ್ಲಿ ನಾನು IPO ಟೈಮಲ್ಲಿ ಬರುವಂತ 2017-18 ಅಂತ ಅನ್ಕೊಂಡು ಎಕ್ಸಾಕ್ಟ್ ನೆನಪಿಲ್ಲ, ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ಇದು 99 ರುಪೀಸ್ ರುಪೀಸ್ಗೆ ಬಂದಂತ ಸ್ಟಾಕ್ ಪ್ರೈಸ್ ಅಂತ ಹೇಳ್ಬೋದು. ಸೊ ರಿಟೈನ್ ಮಾಡ್ಕೊಂಡಿದ್ರೆ ಈಗ ಒಂದು ಆಲ್ಮೋಸ್ಟ್ ಒಂದು ಕಾಸ್ಟ್ ಟು ಕಾಸ್ಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಸ್ಟಾಕ್ ನ ನಮಗೆ ಪಿಕ್ ಮಾಡಿ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಲಾಜಿಕ್ ನ ಈ ಸ್ಟಾಕ್ ಮುಖಾಂತರ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಇದ್ದೀನಿ ನೋಡಿ. ಒಂದು ನಿಮಿಷ. ಓಕೆ, 2020 ಇಯರ್ ಸಹ ಗೊತ್ತಾಗ್ಲಿ ಅಂತ ತೋರಿಸ್ತದೆ. ಓಕೆ, ಸೊ 2020 ಅಲ್ಲಿ ನೋಡಿ, ಈ ಸ್ಟಾಕ್ ಕಂಪ್ಲೀಟ್ ಡೌನ್ ಟ್ರೆಂಡ್ ಬಂತು. ಇದನ್ನ ಇಲ್ಲಿ ಮೂವ್ ಮಾಡ್ತೀನಿ, ನೋಡ್ಬೋದು ಹತ್ರ ಒಂದು 98-99 ರುಪೀಸ್ ಗಂಟ ಬಂದಿತ್ತು. ಸೊ ಬಂದ್ಮೇಲೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಈ ರೀತಿ ಸ್ಟಾಕ್ ಗಳನ್ನ ಅಬ್ಸರ್ವೇಷನ್ ಇಟ್ಕೊಬೇಕು. ನೀವು ಕೇಳ್ಬೋದು ಸತೀಶ್ ಅವರು ಯಾವ ಚಾರ್ಟ್ ಏನಂತ ಹೇಳಿದ್ರೆ, ಇದು ನಾರ್ಮಲ್ ಬೇಸಿಕ್ ಕ್ಯಾಂಡಲ್ ಸ್ಟಿಕ್ಸ್ ಇದೆ, ಅದ್ರ ಜೊತೆಗೆ 21 ಮೂವಿಂಗ್ ಆವರೇಜಸ್, ಸಿಂಪಲ್ ಮೂವಿಂಗ್ ಆವರೇಜಸ್ ತಗೊಂಡು ನಿಮ್ಗೆ ಯಾವ್ದು ಬೇಕು ತಗೊಬೋದು. ನಿಮ್ಮೊಂದು ಸ್ಟ್ರಾಟಜಿ ಯಾವ್ದು ಅದನ್ನ ತಗೊಂಡು ಸಹ ಹೆಲ್ಪ್ ಆಗುತ್ತೆ. ಸೊ ಡೈಲಿ ಟೈಮ್ ಫ್ರೇಮ್ ನಾನು ಅನಾಲಿಸಿಸ್ ಮಾಡ್ತೇನೆ. ಸೊ ಇನ್ವೆಸ್ಟ್ಮೆಂಟ್ ಮತ್ತೆ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಪರ್ಪಸ್ ಮಾತ್ರ. ಓಕೆ, ಸೊ ಈ ಒಂದು ಸ್ಟಾಕ್ ಅಲ್ಲಿ ನೋಡಿ ಅಪ್ ಟ್ರೆಂಡ್ ಹೋಯ್ತು. ಓಕೆ, 21 ಮೂವಿಂಗ್ ಅವರೇಜಸ್ ಮೇಲೆ ಇದೆ ಅಂತ ನೀವು ಒಂದೇ 100 ಕ್ವಾಂಟಿಟಿನ ಇಲ್ಲೇ ಬೈ ಮಾಡಿದ್ರೆ ನೋಡಿ, ನಿಮ್ಮ ಒಂದು ಕಾನ್ಫಿಡೆನ್ಸ್ ಈ ಒಂದು ಒಂದ್ ತಿಂಗಳಲ್ಲಿ ನಿಮ್ಗೆ ಝೀರೋ ಆಗೋಗುತ್ತೆ. ಯಾಕಂದ್ರೆ ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ಸ್ಟಾಕ್ ಅಪ್ ಹೋಗ್ತಿಲ್ಲ ಡೌನ್ ಆಗ್ತಿಲ್ಲ ನೋಡಿ, ಈ ಕೇಸಲ್ಲಿ ತಗೊಂಡ್ರೆ ಅಪ್ಪಾಗಿ ಕಂಪ್ಲೀಟ್ ಫುಲ್ ಖುಷಿ ಆಗಿರ್ತಾರೆ, ನೀವು ಮತ್ತೆ ವಾಪಸ್ ಬಂದ್ಬಿಡ್ತಾನೆ, ಕಂಪ್ಲೀಟ್ ಒಂದು ಭಯ ಬಿದ್ದು ಏನ್ ಮಾಡ್ತಾರೆ, ನೀವು ಸ್ಟಾಕ್ ನ ಸೆಲ್ ಮಾಡ್ಬಿಡ್ತಾರೆ. ಆದ್ಮೇಲೆ ಸ್ಟಾಕ್ ಅಪ್ ಟ್ರೆಂಡ್ ಹೋಗುತ್ತೆ, ಬೇಜಾರಾಗ್ತೀರಿ, ಏನಪ್ಪಾ ಸ್ಟಾಕ್ ಮಾರ್ಕೆಟ್ ಇಸ್ ಗ್ಯಾಮ್ಲಿಂಗ್ ಅಂತ ಹೇಳ್ತೀರಾ. ಸೊ ಅದಕ್ಕೆ ಹೇಳೋದು ಅಂತ ಹೇಳಿದ್ರೆ, ನೀವು ಎಕ್ಸಾಂಪಲ್ ಒಂದು 100 ಕ್ವಾಂಟಿಟಿ ಬೈ ಮಾಡ್ಬೇಕಾದ್ರೆ ಸೇಮ್ ಲಾಜಿಕ್ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಇದೆ. ಈ ಒಂದು ಸ್ಟೇಜ್ ಅಲ್ಲೇ ನೀವೇನ್ ಮಾಡಿ, ಬ್ರೇಕ್ ಆಯ್ತು ಮೂವಿಂಗ್ ಅವರೇಜಸ್, ಸೊ ರಿಟ್ರೇಸ್ಮೆಂಟ್ ಬಂತು, ಈ ಒಂದು ಪಾರ್ಟ್ ಅಲ್ಲಿ ನೀವೇನ್ ಮಾಡಿ ಒಂದು 50 ಕ್ವಾಂಟಿಟಿನ ಬೈ ಮಾಡಿ ಅಥವಾ 20 ಕ್ವಾಂಟಿಟಿನ ಬೈ ಮಾಡಿ, ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಅಪ್ ಟ್ರೆಂಡ್ ಹೋಯ್ತು ಅಂತ ಹೇಳಿದ್ರೆ, ಈ ರೀತಿ ಮತ್ತೆ ಅಪ್ ಟ್ರೆಂಡ್ ಹೋಗಿದ್ರೆ ನಾ ಇಲ್ಲಿ ಬೈ ಮಾಡ್ತಿದ್ದೆ, ಬಟ್ ಇದೇನಾಗಿದೆ ಅಂದ್ರೆ ಕಂಪ್ಲೀಟ್ ರೀಟ್ರೇಸ್ಮೆಂಟ್ ಆಗಿದೆ, ನಮ್ಮ ಕಾಸ್ಟ್ ಟು ಕಾಸ್ಟ್ ಬಂದಿರೋದ್ರಿಂದ ಮತ್ತೆ ಈ ಒಂದು ಪಾಯಿಂಟ್ ಅಲ್ಲಿ ಬ್ರೇಕ್ ಆಯ್ತು ತಕ್ಷಣ ನೀವೇನ್ ಮಾಡ್ಬೋದು, ಮತ್ತೆ ಒಂದು ರೀಟ್ರೇಸ್ಮೆಂಟ್ ಅಲ್ಲಿ ಇಲ್ಲೊಂದು 20 ಕ್ವಾಂಟಿಟಿನ ಬೈ ಮಾಡಿ. ಮತ್ತೆ ಅಪ್ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಡೌನ್ ಬಂತು ನೋಡಿ, ಈ ಒಂದು ಪ್ರೀವಿಯಸ್ ಡೌನ್ ಬ್ರೇಕ್ ಆಗಿಲ್ಲ, ಇಲ್ಲೊಂದು 20 ಕ್ವಾಂಟಿಟಿನ ಬೈ ಮಾಡ್ತಾರೆ. ಮತ್ತೆ ಅಪ್ ಹೋಯ್ತು ಮತ್ತೆ ಡೌನ್, ಈ ರೀತಿ ಒಂದು ಸ್ಟೇಜ್ ಆನ್ ಸ್ಟೇಜ್ ಪಿರಮಿಡಿಂಗ್ ಅಂತ ನೀವು ಕೇಳಿರ್ಬೋದು. ನನ್ನ ಒಂದು ಚಾನಲ್ ಸಹ ಪಿರಮಿಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ಸ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡ್ಬೋದು ಅಂತ ಡಿಸಿಷನ್ ಮಾಡ್ಬೋದು. ಸೊ ಈ ರೀತಿ ಮಾಡ್ತಾ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಆವರೇಜ್ ಪ್ರೈಸ್ ಸಹ ಹೆಚ್ಚಿಗೆ ಆದ್ರೂ ನಿಮ್ಗೊಂದು ಕಾನ್ಫಿಡೆನ್ಸ್ ಆಗುತ್ತೆ, ಏನಂತ ನನ್ನ ಸ್ಟಾಕ್ ಬೈ ಏನ್ ಮಾಡಿದೀನಿ ಅದು ಪ್ರಾಫಿಟ್ ಕೊಡ್ತಾ ಇದೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸುಮಾರು ಸಲ ನೋಡಿದೀನಿ, ಎಸ್ಪೆಷಲಿ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ. ಯಾಕಂದ್ರೆ ಸ್ವಿಂಗ್ ಟ್ರೇಡಿಂಗ್ ಐಡಿಯಾಸ್ಗಳನ್ನ ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿದ್ದೆ. ಸೊ ಆ ಶೇರ್ ಮಾಡಿದ್ಮೇಲೆ ನಾ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ 104 ರೂಪಾಯಿಗೆ 105 ರೂಪಾಯಿಗೆ ಬೈ ಮಾಡಿದೆ. ಕಂಪ್ಲೀಟ್ ಒಂದು ಡೌನ್ ಟ್ರೇಡ್ ಏನಾಗಿತ್ತು ಆಗಿ ಏನಾಯ್ತಂದ್ರೆ, ಈ ಒಂದು ಸ್ಟಾಕ್ 92 or 93 ರುಪೀಸ್ ಬಂದ್ಬಿಡ್ತು. ಆ ಟೈಮಲ್ಲಿ ನಾವು ಕಾನ್ಫಿಡೆನ್ಸ್ ನ ಕಳ್ಕೊಂಬಾರ್ದು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ, ಈ ರೀತಿ 104 ರೂಪಾಯಲ್ಲಿ ಒಂದೇ ಸಲ ಬೈ ಮಾಡೋಕ್ಕಿಂತ ಕಡಿಮೆ ಬೈ ಮಾಡ್ತಾ ಹೋದ್ರೆ ಆವರೇಜ್ ಸಹ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು
ನಮ್ಗೆ ಅಪ್ ಟ್ರೆಂಡ್ ಸಹ ಆಗುತ್ತೆ. ಬಟ್ ನಾನು ಕೆಲವೊಂದು ರಿಸರ್ಚ್ ಮಾಡೋದ್ರಿಂದ ಈ ಒಂದು ಆವರೇಜ್ ಲಾಸ್ ಮಾಡ್ತಾ ಹೋಗ್ತೀನಿ. ಬಟ್ ನೀವು ಆವರೇಜ್ ಲಾಸ್ ಇರುವಂತ ಸ್ಟಾಕ್ ಗಳನ್ನ ನೀವು ಆವರೇಜ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಈ ರೀತಿ ಮಾಡ್ಕೊಂಡ್ರೆ ನೋಡೋ ಸ್ನೇಹಿತರೆ, ಅಪ್ ಟ್ರೆಂಡ್ ಹೋಗುತ್ತೆ, ಒಂದು ರಿಟ್ರೇಸ್ಮೆಂಟ್, ಅಪ್ ಟ್ರೆಂಡ್ ಹೋಗುತ್ತೆ, ರಿಟ್ರೇಸ್ಮೆಂಟ್, ಅಪ್ ಟ್ರೆಂಡ್, ಈ ರೀತಿ ಹೋಗೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಸಹ ಸಿಗುತ್ತೆ. ಅದ್ರ ಜೊತೆಗೆ ನೀವು ಪ್ರಾಫಿಟ್ ಸಹ ಆರಾಮಾಗಿ ಮಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು ಮಾರ್ಟಿಕಲ್ ಸ್ಟ್ರಾಟಜಿ ನಿಮ್ಗೆ ಇಷ್ಟ ಆಗಿದೆ, ಏನಾದ್ರು ಯುಟಿಲೈಸ್ ಮಾಡ್ಬೇಕು, ಇನ್ನೂ ಹೆಚ್ಚಿನ ರಿಸರ್ಚ್ ಮಾಡ್ಬೇಕು, ನಾನು ನಿಮ್ಗೆ ಒಂದು ಚಾಲೆಂಜ್ ಕೊಡ್ತೀನಿ. ನೀವು ಇನ್ನೂ ಹೆಚ್ಚಿನ ರಿಸರ್ಚ್ ಮಾಡಿ ನಿಮ್ಮ ಒಂದು ಪ್ರಾಫಿಟ್ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋ ಒಂದು ಈ ಸ್ಟ್ರಾಟಜಿ ಮುಖಾಂತರ ಅಂತ ನೋಡ್ಕೊಂಡು, ನೀವು ಒಂದು 1 ತಿಂಗಳು 2 ತಿಂಗಳು ಆದ್ಮೇಲೆ ಈ ಒಂದು ವಿಡಿಯೋ ಕಮೆಂಟ್ ಗಳೆಲ್ಲ ಹಾಕಿ ಅಂತ ಹೇಳಿದ್ರೆ ಮತ್ತೊಬ್ಬರಿಗೆ ಹೆಲ್ಪ್ ಮಾಡಿ. ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್.